ಎಲ್ಲ ಇದೇ ಥರ ನಗ್ನಕ್ಕೊಂತ ಇರಬೇಕು. ಕಷ್ಟ ಎಲ್ರಿಗೂ ಇದ್ದಿದ್ದೆ, ಏನು ಮಾಡೋದು. ಬೆಳಗ್ಗೆದ್ದೆ ರೆಡಿ ಆಗಿದ್ದೀನಿ, ಈಗ ಡ್ಯೂಟಿಗೆ ಹೋಗ್ತಾ ಇರೋದೆ. ಡ್ಯೂಟಿಗೆ ಫುಲ್ಲು ರೆಡಿ ಆಗಿದ್ದೀನಿ. ಗ್ಲಾಸು ಒರೆಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗ್ಲಾಸ್ ಕ್ಲೀನಾಗೇ ಇದೆ. ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ, ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ. ಡ್ಯೂಟಿ ಬಿದ್ದರೆ ಎತ್ಕೊಂಡು ಹೋಗ್ತಾ ಇರೋದೆ. ಇವತ್ತು ಶನಿವಾರ ಬೇರೆ, ಡ್ಯೂಟಿ 11 ಗಂಟೆ ಮೇಲೇನೆ. ನೋಡೋಣ ಏನಾಗುತ್ತೆ ಅಂತ. 1.5 ಅವರ್ ಆಯಿತು ಮಲ್ಲೇಶ್ವರಂ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದು. ಥ್ಯಾಂಕ್ ಯು ಸರ್. ಈ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಬೀಳುತ್ತೇನೋ ಗೊತ್ತಿಲ್ಲ, ನೋಡೋಣ. ಇದ್ರೆ ಹೊಡಿಯೋದೆ. ಇವಾಗ ಬಂದು ಡ್ರಾಪ್ ಮಾಡಿದೆ ಮಲ್ಲೇಶ್ವರಂ. ನಮ್ಮ ವ್ಯೂವರ್ ಸಿಕ್ಕಿದ್ರು. ಅಣ್ಣ, ನಮ್ ಎಲ್ಲ ವಿಡಿಯೋ ನೋಡ್ತೀರಾ? ಎಲ್ಲ ಪ್ರತಿಯೊಂದು ನೋಡಿದೀನಿ ಸರ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಟೋ ಕನ್ನಡಿಗ ಅದು. ಥ್ಯಾಂಕ್ಸ್ ಅಣ್ಣ. ಆಮೇಲೆ ಇನ್ನೊಬ್ರು ಟೋಪಿ ಹಾಕೊಂಡಿರ್ತಾರಲ್ಲ, ಅವ್ರ ಹೆಸರು ಪರಶುರಾಮ್ ಶೆಟ್ಟಿ. ಪರಶುರಾಮ್. ಅವ್ರದ್ದು ಪ್ರತಿಯೊಂದು ನಮ್ಮ ಟೀಮ್ 3 ಜನ ಕರೆಕ್ಟ್ ಆಗಿ ನೋಡ್ತೀನಿ ನಾನು. ಥ್ಯಾಂಕ್ಸ್ ಅಣ್ಣ. ಖುಷಿ ಆಯ್ತು ನಿಮ್ಮನ್ನ ನೋಡಿ. thanks ಅಣ್ಣ, ತುಂಬಾ thanks. ಫಾಲೋ ಮಾಡ್ಕೊಂಡ್ ಬಂದೆ. ನಿಂತಿದ್ದವನು ನೋಡಿಲ್ಲ ನಾನು. ಕಸ್ಟಮರ್ನ ಇಳಿಸ್ಲಿ ಅಂದ್ಬಿಟ್ಟು ನಾನು ಅದಕ್ಕೆ ಸುಮ್ಮನಿದ್ದೆ. ಇವಾಗ ಮಲ್ಲೇಶ್ವರ ಅಲ್ಲಿ ಹಾಕೊಂಡೆ ಯಶವಂತಪುರ ಗಂಟ ಬಂದ್ಬಿಟ್ಟಿದೆ. ಅಲ್ಲಿಂದ ಇವಾಗ ನೀಲ್ಸಂದ್ರ ಡ್ರಾಪ್ ಮಾಡಿದೆ. ಇದೇ ನೀಲ್ಸಂದ್ರ ಆಣೆಪಾಳ್ಯ. ಈಗ ಇಲ್ಲಿಂದ ರಿಟರ್ನು ಇಜಿಪುರ ಹತ್ರ ಹೋಗ್ಬೇಕು. ಇಲ್ಲಿ ಪಿಕಪ್ ಮಾಡೋದು ಕಷ್ಟ. ಚಿಕ್ಕ ಗಲ್ಲಿಗಳು ಇವು, ಚಿಕ್ಕ ಗಲ್ಲಿಗಳು. ಅಲ್ಲೇ ಊಟ ಮಾಡೋಣ ಅಂದ್ಕೊಂಡೆ, ಆದರೆ ಅಲ್ಲಿ ಹೊಟ್ಟೆ ಹಸಿಲಿಲ್ಲ. ಅದಕ್ಕೆ ನಾನು ನೀಲ್ಸಂದ್ರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿ ಲೇಔಟ್ ಒಳಗೆ ಹಾಕ್ಕೊಂಡಿದ್ದೀನಿ ಗಾಡಿ. ಇವಾಗ ಇಲ್ಲಿ ತಿನ್ಬಿಡೋಣ, ಇಲ್ಲಂತಂದರೆ ಕಷ್ಟ ಆಗ್ಬಿಡುತ್ತೆ. ಅಷ್ಟೇ, ಇವಾಗ ತಿನ್ಬಿಡೋದು. ಇವಾಗ ಈಜಿಪುರದಿಂದ ಮಾರತಳ್ಳಿ ACS ಲೇಔಟ್ ಡ್ರಾಪ್ ಮಾಡಿದೆ. ಎಲ್ಲೆಲ್ಲೋ ಬೀಳ್ತಾ ಇದೆ. ಪಿಕಪ್ ಲಾಂಗ್ ತೋರಿಸ್ತಾ ಇದೆ. ಬೇಕಾಗಿರೋ ಕಡೆ ಎತ್ಕೊಂತೀನಿ, ಫ್ರೀ ರೋಡ್ ಇರೋ ಕಡೆ ಎತ್ಕೊಂತೀನಿ. ಔಟರ್ ರಿಂಗ್ ರೋಡೇ ಬೇಕು ನನಗೆ. ಇವಾಗ ಔಟರ್ ರಿಂಗ್ ರೋಡ್ ಸ್ವಲ್ಪ ಫ್ರೀ ಇರುತ್ತೆ ಶನಿವಾರ. ಮಾರತಳ್ಳಿ ಕುಂದಳ್ಳಿ ACS ಲೇಔಟು ಮಾರತಳ್ಳಿಯಿಂದ ಇವಾಗ ಕನ್ಮಂಗ್ಲ ಡ್ರಾಪ್ ಮಾಡಿದೆ. ಇವಾಗ ಕನ್ಮಂಗಲದಿಂದ ಎಲ್ಲಿಗೂ ಬೀಳುತ್ತೋ ಗೊತ್ತಿಲ್ಲ, ನೋಡೋಣ. ತುಂಬ ಹೊತ್ತು ವೇಟ್ ಮಾಡಿದೆ. ಕನ್ಮಂಗ್ಲದಿಂದ ಇವಾಗ ಸೀಗೆಹಳ್ಳಿ ಡ್ರಾಪ್ ಮಾಡಿದೆ. ಇದೇ ಇದಕ್ಕೆ ಡ್ರಾಪ್ ಮಾಡಿದ್ದು, ಇದೇ ಶೋರೂಮ್ಗೆ. ಸೀಗೆಹಳ್ಳಿ. ಸೀಗೆಹಳ್ಳಿಯಿಂದ ಇವಾಗ ವೈಟ್ಫೀಲ್ಡ್ ಬಂದೆ. ವೈಟ್ಫೀಲ್ಡ್ ಬಂದ್ಬಿಟ್ಟು ಇದೆ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದೆ. ಇವಾಗ ಇಲ್ಲಿಂದ ಗ್ಯಾಸ್ ಕಡೆ ಹೋಗ್ಬೇಕು. ಗ್ಯಾಸ್ ಫುಲ್ಲು ಖಾಲಿ ಆಗಿಬಿಟ್ಟಿದೆ, ಹೊಡ್ಕೊತಾ ಇದೆ ಇದು. ಇಲ್ಲಿ ಗ್ಯಾಸ್ ಬಂಕ್ ಬೇರೆ ಇಲ್ಲ. KR ಪುರಂ ಹತ್ರಕ್ಕೆ ಹೋಗ್ಬೇಕು, ಅಲ್ಲಿಗೆ ಬಾಡಿಗೆ ಎತ್ಕೋಬೇಕು. ಇವಾಗ 2 ಡ್ರಾಪ್ ಮಾಡಿದೆ. ಅಲ್ಲಿಂದಾನೇ ಇನ್ನೊಂದು ಡ್ಯೂಟಿ ಬಿದ್ದಿದೆ. ಊರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತಾರಂತೆ. 2 ಮಿನಿಟ್ಸ್ ಅಂದರು. ಇಲ್ಲಿಂದ ಕೈಕ್ರೋನಹಳ್ಳಿ ಡ್ರಾಪು. ಗ್ಯಾಸ್ ಬೇರೆ ವರ್ತೂರ್ ಮೇಲೆ ಹೋದರೆ ಕೈಕ್ರೋನ್ ಅಲ್ಲಿ ಹಾಕ್ಸ್ಕೋಬೋದು. ನೋಡೋಣ ಹೆಂಗೆ ಹೋಗೋದು, ನೋಡೋಣ. ಇವಾಗ ಬಂದ್ಬಿಟ್ಟು ವೈಟ್ಫೀಲ್ಡಿಂದ ಕೈಕ್ರೋನಹಳ್ಳಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ್ದು ಇದೇ ಲೊಕೇಶನ್ನು, ಇಲ್ಲೇ ಡ್ರಾಪ್ ಮಾಡಿದ್ದು. ಇವಾಗ ಗ್ಯಾಸ್ ಹುಡ್ಕೊಂಡು ಹೋಗ್ಬೇಕು, ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ನಾನು ಯಾವ್ದ್ರಲ್ಲಿ ನೋಡೋದು ಅಂದರೆ ನಿಯರ್ಲಿ ಗ್ಯಾಸು ಎತ್ಬಿಟ್ಟು ಈ ಆ್ಯಪಲ್ಲಿ ಫ್ಯೂಲ್ ನಾವು ಡೀಸೆಲ್. ಇಲ್ಲಿ CNG ಇದೆ. ಇದೇ ರೋಡಲ್ಲಿ ಸ್ಟ್ರೈಟು ಇದು
ಅಷ್ಟೇ. ಇವಾಗ ಹೋಗಿ ಗ್ಯಾಸ್ ಹಾಕ್ಸ್ಕೊಬಿಡೋದು. ಇವಾಗ ಹಾಕ್ಸ್ಕೊತಾ ಇದ್ದೀನಿ ಗ್ಯಾಸು. ಫುಲ್ ಕಮ್ಮಿ ಆಗಿತ್ತು, ಎಷ್ಟು ಹಿಡಿತದೋ ಗೊತ್ತಿಲ್ಲ. ಪ್ರೆಷರು ಕಡಿಮೆ ಐತೆ ಇಲ್ಲಿ, ಏನು ಮಾಡೋಕ್ಕಾಗಲ್ಲ, ಹಾಕ್ಸ್ತಾ ಇರೋದೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಟ್ಟೆ. 180 ಇತ್ತು ಪ್ರೆಷರು. ಅಮೌಂಟ್ ಬಂದ್ಬಿಟ್ಟು 420 ರೂಪಾಯಿ. ಫುಲ್ ಟ್ಯಾಂಕ್ ಆಗಿದೆ, ಮತ್ತೆ ನಾಳಿದ್ದಕ್ಕೆ ಸರೋಯ್ತದೆ. ಈ ಆ್ಯಪ್ ಒಳ್ಳೆ ಯೂಸ್ ಆಯ್ತದೆ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಕೈಕ್ರೋನಹಳ್ಳಿಯಿಂದ ಇವಾಗ ಕಾಳೆನ ಅಗ್ರಹಾರ ಗೊಟ್ಟಿಗೆರೆ ಹತ್ರ ಡ್ರಾಪ್ ಮಾಡಿದೆ. ಇವಾಗ ಸೀದಾ ಮನೆ ಕಡೆ ಖಾಲಿ ಹೊಡ್ಕೊಂಡು ಹೋಗ್ತೀನಿ. ಇನ್ನೂ ಆಗಲ್ಲ, ಇಲ್ಲ ಬ್ಯಾಕ್ ನೋವು ಬಂದ್ಬಿಡ್ತದೆ. ಅದಕ್ಕೋಸ್ಕರ ಸೀದಾ ಹೋಗ್ತಾ ಇರೋದ ಮನೆ ಕಡೆ ಇವಾಗ.